ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ ಈ 4 ರಾಜ್ಯದೊಳಗೆ ನಾವು ತಿರುಗಾಡ್ತಾ ಇರ್ತೀವಿ. ಅದಕ್ಕೆ ನಾವು ಇರೋದಿಲ್ಲಿ ಇವಾಗ ಈಗ ಸದ್ಯ ಪ್ರೆಸೆಂಟ್ ಇಲ್ಲಿದ್ದೀವಿ, ಬೀದರ್ನಾಗಿದ್ದೀವಿ. ನಿಮಗೊಂದು ವೇಳೆ ನಾನು ಮರಾಠಿ ಮಾತಾಡ್ತಾ ಇದ್ದ ಅಂತಂದ್ರೆ ನಿಮಗೆ ಒಂದು ತಿಳಿಲ್ಲ ಅಂತಂದ್ರೆ ಮಾತಾಡಿ ಉಪಯೋಗ ಎಲ್ಲಿ ಬೆಳೀತದ ಅಂಥ ಜಾಗದಾಗೆ ಬೀಜ ಬಿತ್ತಬೇಕಾಗ್ತದೆ. ಎಲ್ಲರೇ ಅಡವಿ ಮೇಲೆ ಹೋಗಿ ಬಿತ್ಕೊತ ಕುಂತ್ರ ಬೆಳಿ ಬರಂಗಿಲ್ಲ. ಅದಕ್ಕ ಶರಣರ ಸಂದೇಶ ಎಲ್ಲಿ ಮುಟ್ಟಬೇಕು ಅಂತಂದ್ರ ನಿಮ್ಮ ಮನಸ್ಸಿನ ಆಳವಾಗಿರತಕ್ಕಂಥ ಮನಸ್ಸಿನಲ್ಲಿ ಬಿತ್ತಬೇಕು. ಅದಕ್ಕೆ ಅಂಥ ಒಂದು ಮನಸ್ಸು ಚಂಚಲವಾಗಿರತಕ್ಕಂಥ ಈ ಮನಸ್ಸು ಶರಣರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ಬಟ್ಟೆ ಮಾಸಿದಡೆ ಮಡಿವಾಳಗಿಕ್ಕುವುದು, ಮನ ಮಾಸಿದಡೆ ಶರಣರ ಅನುಭಾವದಲ್ಲಿ ಇಕ್ಕುವುದು. ಏನಂದ್ರಪ್ಪ ಅಂತಂದ್ರೆ, ಹೊರಗಿಂದ ಹ್ಯಾಂಗ್ ಶುದ್ಧಿ ಮಾಡ್ತೀವಿ ಅಂತಂದ್ರೆ ಅನೇಕ ವಸ್ತುಗಳಿದಾವೆ. ಶರೀರ ಗಂಧ ಆಯಿತು, ಗಲೀಜ್ ಆಯಿತು ಅಂತಂದ್ರೆ ಏನ್ ಮಾಡ್ತೀವಿ? ಸ್ನಾನ ಮಾಡ್ತೀವಿ. ಸ್ನಾನೇನ ಶುದ್ಧಿ ನತು ಚಂದನೇನ. ನೀವು ಎಷ್ಟು ಬಿ ನೀವು ಅತ್ತಾರ ಹಾಕೊಳ್ರಿ, ಎಷ್ಟು ಬಿ ಸೇಂಟ್ ಹೊಡ್ಕೊಳ್ರಿ, 2-3 ದಿನ ನೀವು ಸ್ನಾನನೇ ಮಾಡಿದ್ದಿಲ್ಲ ಅಂತಂದ್ರ ಅದು ದುರ್ಗಂಧ ಹೋಗ್ಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರ ಫಸ್ಟ್ ಕ್ಲಾಸ್ ಸ್ನಾನ ಮಾಡಬೇಕು. ಸ್ನಾನೇನ ಶುದ್ಧಿ ನತು ಚಂದನೇನ. ಎಷ್ಟು ಬಿ ಚಂದನ ಹಾಕೊಳ್ಳಿ, ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಒಳಗೆ ಸ್ನಾನ ಇದ್ದಿದ್ದಿಲ್ಲ ಅಂತಂದ್ರ ಸಮಾಧಾನ ಆಗಂಗಿಲ್ಲ. ಶರೀರ ಶುದ್ಧ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಸ್ನಾನ ಮಾಡ್ಕೊಳ್ಬೇಕು. ಬಟ್ಟೆ ಶುದ್ಧ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು? ಅರ್ಬಿ ನಿಂತಿರ್ಬೇಕು. ಬಟ್ಟೆಗಳು ಶುದ್ಧ ಮಾಡಬೇಕಾದ್ರೆ ಏನ್ ಮಾಡಬೇಕು? ಅಲ್ಲಿ ವಾಷಿಂಗ್ ಮಿಷಿನ್ ಅಲ್ಲ, ಒಳಗೆ ಹಾಕಬೇಕು. ಅದು ಇದ್ದಿದ್ದಿಲ್ಲ ಅಂತಂದ್ರ ತೊಳಿಬೇಕು, ಸ್ವಚ್ಛ ಮಾಡಬೇಕು. ಬಟ್ಟೆ ತೊಳೆದೀವಿ ಅಂತಂದ್ರೆ ಏನಾಗ್ತದ? ಸ್ವಚ್ಛ. 2-3 ದಿನ ಬಟ್ಟೆ ಅವೇವ ಮೈದಾಗ ಸಮಾಧಾನ ಆಗ್ತದೇನು? ಪ್ರತಿನಿತ್ಯ ಚೇಂಜಸ್ ಮಾಡಿದೀವಿ ಅಂತಂದಾಗ ಅವಾಗ ನಮಗೆ ಸ್ವಲ್ಪ ಸಮಾಧಾನ ಅನಿಸ್ತದೆ. ಹಂಗ ಮಡಿವಾಳ ಇಕ್ಕುವುದು. ಮಡಿವಾಳಪ್ಪ ಅಂತಂದ್ರ ಅಕ್ಸರಿಗೆ ಬಟ್ಟೆಗಳು ತೊಳೆ ಸಲಕ್ಕೆ ಡ್ರೈ ಕ್ಲೀನ್ ಮಾಡೋ ಸಲುವಾಗಿ ಕೊಡ್ತೀವಿ. ಮಡಿವಾಳ ಇಕ್ಕುವುದು. ಇದು ಹೊರಗಿಂದ ಹೆಂಗೆ ಮಾಡಿ ನಾವು ಸ್ವಚ್ಛ ಮಾಡಿದೀವಪ್ಪ, ಮನಸ್ಸೇ ಗದ್ದಲಾಗಿತ್ತಂದ್ರೆ ಹೆಂಗ್ ಮಾಡಬೇಕು? ಮನಸ್ಸೇ ಚಂಚಲ ಮನ ಭಾರಿ, ಮನಸ್ಸೇ ಬಹಳ ಚಂಚಲ ಆಗ್ಯದ, ಸಮಾಧಾನ ಇಲ್ಲ, ಬೇಚೇನಿ ಆಗ್ಯದ. ಮನೆಯೊಳಗೆ ಮನೆಯೊಡೆಯ ನಿದ್ದಾನೂ ಇಲ್ಲವೋ, ವಸ್ತುಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆಯೊಡೆಯನ್ ಇಲ್ಲ ಕಾಣಿರಣ್ಣ. ಅದಕ್ಕ ಎಲ್ಲಿವರೆಗೆ ನಮ್ಮ ಮನಸ್ಸು ಸುಮನಸ್ಸು ಆಗುವುದಿಲ್ಲ ಅಲ್ಲಿಯವರೆಗೆ ಭಗವಂತ ನಮ್ಮ ಹೃದಯ ಮಂದಿರದೊಳಗೆ ಬಂದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಸಮಾಧಾನ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಮಾಧಾನ ಇಲ್ಲ? ಮನಸ್ಸು ವಿಷಯಿ ಮನ ಗುಂತಲೇ ಭಾಸ್ಕಳ ಸದಾ ತಳಮಳ ಕರಿತಸೆ. ಮರಾಠಿ ಒಳಗೆ ಬಹಳ ಸುಂದರ ಮಾತು ಹೇಳ್ಯಾನ. ವಿಷಯಿ ಮನ ಗುಂತಲೇ ಭಾಸ್ಕಳ. ವಿಷಯದೊಳಗೆ ಮನಸ್ಸು ಹರಿದಾಡ್ತಾ ಇದೆ. ಈ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಮೊಬೈಲ್ ಬೇಕಂತೇಳಿ ಓಡಾಡಕತ್ತಾವ. ನನಗೆ ಮೊಬೈಲ್ ಕೊಡ್ರಿ, ನನಗೆ ಮೊಬೈಲ್ ಕೊಡ್ರಿ.
ನೋಡಿದ್ ಬೇಡ್ತದ ಇದು ಮನಸ್ಸು. ಯಾರ ಕೈದೆ ಏನ್ರ ಚೆನ್ನಾಗಿರ್ತಕ್ಕಂಥ ವಸ್ತು ಕಾಣಿಸ್ತು ಅಂತಂದ್ರ ನನ್ನ ಬಲ್ಲಿ ಇದ್ರ ಸರಿಯಾಗಿರ್ತಿತ್ತು ಅಂತ ಬೇಡ್ಕೊಳ್ತದೆ. ಹೊರಗಿನ ಜಗತ್ತಿದಾಗ ಈ ಮನಸ್ಸು ಹರಿದಾಡ್ತಾ ಇದೆ. ಎಲ್ಲಿಯವರೆಗೆ ಈ ಮನಸ್ಸು ಹರಿದಾಡ್ತಾದ ಅಲ್ಲಿಯವರೆಗೆ ಮನುಷ್ಯನಿಗೆ ಸಮಾಧಾನ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸು ಸಮಾಧಾನ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಂತ ಪ್ರಶ್ನೆ ಬರ್ತದೆ. ಮನಸ್ಸು ಸಮಾಧಾನ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮ ಮನಸ್ಸು ಸಮಾಧಾನ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಮೊಬೈಲ್ ಕೊಡ್ಬೇಕು. ಮೊಬೈಲ್ ಆಟ ಆಡಿ 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 ಸಾಕಾಯ್ತಂದ್ರೆ ಮೊಬೈಲ್ ಬಿಡಿಸಾಕ್ತೀವಿ. ಒಂದೊಂದು ಬಯಕೆಗಳು ನಾವು ಮಾಡ್ತೀವಿ ಮನಸ್ಸಿಗೆ ಸಮಾಧಾನ ಮಾಡ್ಬೇಕಂತ ತಿಳ್ಕೊಂಡು. ಎಲ್ಲ ವ್ಯವಹಾರ, ಜಗತ್ತಿನ ವ್ಯವಹಾರ ಮನಸ್ಸು ಸಮಾಧಾನ ಮಾಡ್ಕೊಳ್ಳೋ ಸಲುವಾಗೇ ಇವೆಲ್ಲ ವ್ಯವಹಾರ ಮಾಡ್ತೀವಿ. ಜಗತ್ತಿನ ಸುಖಕ್ಕೆ ಬೆನ್ನ ಹತ್ತಿ ನಾವು ಓಡ್ತೀವಿ, ನಮಗೆ ಸಮಾಧಾನ ಆಗ್ತದ ಅಂತ ತಿಳ್ಕೊಂಡು. ಆಯ್ತೇನಪ್ಪ ಸಮಾಧಾನ? ಎಂದೆಂದೂ ಸಮಾಧಾನ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕ? ಹೊರಗೆ ಓಡ್ಕೊಂತು ಹೋದಿವಿ ಅಂತಂದ್ರೆ ಕೈಗೆ ಹತ್ತಕ್ಕೆ ಸಾಧ್ಯನೇ ಇಲ್ಲ. ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ. ಬಹಿರ್ಮುಖಿ ಸದಾ ದುಃಖಿ, ಸಮಾಧಾನ ಆಗಲಿಲ್ಲ. ಜಗತ್ತಿನಲ್ಲಿರತಕ್ಕಂಥ ಎಲ್ಲ ವಸ್ತು ವೈಭವ ತಂದು ನಿಮ್ಮ ಮುಂದಿಟ್ರು ಕೂಡ ಮನಸ್ಸು ಇನ್ನು ಮತ್ತೆ ಮುಂದೆ ಓಡ್ತವರು. ರಾವಣನಲ್ಲಿ ಏನು ಕಡಿಮೆ ಇರಲಿಲ್ಲ, ಅಂಥ ವೈಭವ ಇದ್ರೂ ಕೂಡ ಹೊರಗಿಂದು ವೈಭವ ಭಾಳ ಇತ್ತು ಅವನ ಹತ್ರ, ಪರಂತು ಅವನಿಗೆ ಸಮಾಧಾನ ಇರಲಿಲ್ಲ. ರಾಮನ ಹತ್ರ ಏನೇನೇನೇನಿರಲಿಲ್ಲ, ಪರಂತು ಅವ ಅಂತರ್ಮುಖಿಯಾಗಿದ್ದ ಅಂತ ತಿಳ್ಕೊಂಡು ಆರಾಮವಾಗಿ ಇದ್ದ. ನಾವು ಏನು ನೆನೆಸ್ತೀವಿ ಅದು ನಾವು ಆಗ್ತೀವಿ. ಸಂಕಲ್ಪ ಸಿದ್ಧಿ. ಒಂದು ಸಣ್ಣ ಮಗು, ಆಕೆ ಒಂದು ಸಂಕಲ್ಪ ಇತ್ತು, ನಾನು ಡಾಕ್ಟರ್ ಆಗಬೇಕು ಅಂತ ಒಂದು ಜಿದ್ದಿತ್ತು ಅಂತಂದ್ರೆ ಒಂದಾನೊಂದು ದಿನ ಡಾಕ್ಟರ್ ಆಗೇ ತೋರಿಸ್ತಾರೆ. ಅವರು ಅಮ್ಮನ ಮನೆಗೆ ಹೋಗಿದ್ದೆ ನಿನ್ನ, ಅವ್ರದಕ್ಕೆ ಆ ಹುಡುಗನ ಮನಸ್ಸಿಂದಾಗ ಡಾಕ್ಟರ್ ಆಗಬೇಕಂತ ಒಂದು ಜಿದ್ದಿತ್ತು. ಅವ ಬಿಡ್ಲಿಲ್ಲ ಜಿದ್ದ, ಆಕ್ರಿಗೆ ಡಾಕ್ಟರ್ ಆದನ. ಹಂಗ ನಾವು ಏನು ಆಗಬೇಕು ಅಂತ ವಿಚಾರ ಮಾಡ್ತೀವಿ ಅದು ನಾವು ಒಂದಾನೊಂದು ದಿನ ಆಗ್ತೀವಿ. ಸಮಯ ಬೇಕು. ಇಂತಜಾರ್ ಕ ಫಲ ಮಿಠಾ ಹೋತಾ ಹೈ. ಹಂಗ ಈ ಮನಸ್ಸಿನ ಸಹಯೋಗ ತಗೊಂಡು ಇದಕ್ಕೆಲ್ಲ ಕಾರಣೀಭೂತ ಏನದ? ನಮ್ಮದು ಒಳ್ಳೆಯದಾಗೋದು ಮತ್ತು ಕೆಟ್ಟ ಮಾಡ್ಕೋಬೇಕಾದ್ರ ಕಾರಣೀಭೂತ ಯಾರ? ಮನಸ್ಸೇ ಕಾರಣ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನೆ ಕೀಲಿ ಹಾಕ್ತೀವಿ, ಕೀಲಿ ಅವು ಕೀಲಿ ಹಾಕಬೇಕಾದ್ರೆ ಅವು ಕೈ ಏಸಿರ್ತಾವ, ಒಂದೇ ಇರ್ತದಲ್ಲ, ಹಾಕೋದನು ಒಂದೇ, ತೆಗೆಯೋದನು ಎರಡು ಬೇಕಾಗಿತ್ತು, ಹಾಕೋದೊಂದು ಮತ್ತು ತೆಗೆಯೋದೊಂದು. ಹಂಗ ಮನಸ್ಸು ಒಂದೇ. ನೀವು ಲಾಕ್ ಮಾಡ್ರಿ ಇಲ್ಲ ಓಪನ್ ಮಾಡ್ರಿ, ಅನ್ಲಾಕ್ ಮಾಡ್ಬೋದು, ಲಾಕ್ ಮಾಡ್ಬೋದು. ಒಂದೇ ಲಾಕ್ ಮಾಡೋಕ್ಕೂ ಬರ್ತದೆ, ಒಂದೇ ಅನ್ಲಾಕ್ ಮಾಡೋಕ್ಕೂ ಬರ್ತದೆ. ಹಂಗ ನಮ್ಮ ಮನಸ್ಸು ಒಂದೇ. ಅದಕ್ಕೆ ನಾವು ನಿಮಗೇನಂತ ಇವಾಗ ಸಂಸ್ಕೃತ ಹೇಳಿದ್ರೆ, ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕೆ ಕಾರಣೀಭೂತ ನಮ್ಮ ಮನಸ್ಸೇ, ಮೋಕ್ಷಕ್ಕೂ ಕಾರಣೀಭೂತ ನಮ್ಮದು ಮನಸ್ಸೇ. ಈ ಮನಸ್ಸು ನೆನಸು
ಯಾರಿಗೆ ನೆನಸು? ಸಂಸಾರಕ್ಕೆ ನೆನಸದಿ ಅಂತಂದ್ರ ಸಮಾಧಾನ ಸಿಗಂಗಿಲ್ಲ. ಅಕ್ಕಮಾದೇವಿ ಯಾರಿಗೆ ನೆನಸದಳು? ಚನ್ನ ಮಲ್ಲಿಕಾರ್ಜುನ ನೀಯನಗುಂಟು. ಅಕ್ಕಗೇನು ಕಡಿಮೆ ಇತ್ತೇನು? ಜಗತ್ತಿನ ಸುಖನೇ ಕೊಡಂತ ಒಬ್ಬ ಕೌಶಿಕ ರಾಜ ಭೇಟಿಯಾಗಿದ್ದ. ಆದ್ರ ಜಗತ್ತಿನ ಆಶಾ ಮಾಡಲಿಲ್ಲ ತಾಯಿ, ಜಗದೀಶ್ವರನ ಆಶಾ ಮಾಡಿದ್ರು ಅಂತ ತಿಳಿದು ಆ ಅಕ್ಕನ ಹೆಸರು ಇನ್ನ ನಾವು ತಗೊಳ್ತೀವಿ. 12ನೇ ಶತಮಾನದಲ್ಲಿ ಆಗಿ ಹೋದಂತ ಅಕ್ಕ ಮಾದೇವಿ ಶರಣ ಯಾರಿಗೋ ಶಿವನಿಗೆ ಶರಣ ಹೋದಳು. ಹೌದಾ? ಹಂಗ ಇವತ್ತು ನೆನೆಸಿ 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 ಗುರುಗಳನ್ನ ನೆನೆಸಿ 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 ಬರಬೇಕೇ ಬರಬೇಕು ಬರಬೇಕು ಅಂತ ತಿಳ್ಕೊಂಡು ಅಮ್ಮ ಹಠ ಮಾಡಿದ್ರು. ಇವತ್ತು ನಾವು ಇಲ್ಲಿ ದಯ ಮಾಡಿಸಿದೀವಿ. ಹಂಗ ನೋಡ್ರಿ, ಶಿವದಾಸ ಮಣೆ ಭೃಂಗಿ ಕೀಟ ನ್ಯಾಯ ಶಿವರೂಪ ಓಯೆ ನಿಶ್ಚಯ. ನಾವು ಶಿವನ ಸ್ವರೂಪ ತಾಳಬೇಕಾದ್ರೆ ಶಿವನಿಗೆ ನೆನೆಸಬೇಕಂತ. ಎಷ್ಟು ನೆನೆಸಬೇಕು? ಅವನ ರೂಪ ನಮ್ಮ ಮನಸ್ಸಿಗೆ ಏಕರೂಪ ಆಗುವವರೆಗೆ ನಾವು ನೆನೆಸಬೇಕು. ನಾವು ಯಾರಿಗೆ ನೆನೆಸ್ತೀವಿ ಹಂಗ ನಾವು ಆಡ್ತೀವಿ. ಹೆಂಡತಿ ಗಂಡಗೆ ನೆನೆಸಿದ್ರು ಅಂದ್ರೆ ಮುಂದಿನ ಜನ್ಮದಾಗ ಅವ ಗಂಡಾಗ ಹುಡ್ತಾನ. ಹೆಂಡತಿಗೆ ಗಂಡ ನೆನೆಸ್ತಿದಪ್ಪ ಅಂತಂದ್ರೆ ಹೆಂಡಾಗ ಹುಡ್ತಾನೆ. ಅದಲ ಬದಲ ಆಗ್ತಾನೆ. ಮತ್ತೆ ಯಾರಿಗೆ ನೆನೆಸ್ಬೇಕು ನೀವೇ ವಿಚಾರ ಮಾಡ್ರಿ. ಏನು ಮನೆಯವ್ರಿಗೆ ನೆನೆಸ್ಬೇಕಾ, ಏನು ದೇವ್ರಿಗೆ ನೆನೆಸ್ಬೇಕಾ? ದೇವ್ರಿಗೆ ನೆನೆಸಿದ್ರಿ ನಿಮಗೆ ಏನು ಇಷ್ಟ ಇರ್ತದ ಅದನ್ನು ನೀವು ಹುಟ್ಟಿ ಬರ್ತೀರಿ. ಅದಕ್ಕ ಸೀತಾ ಎಲ್ಲಿದ್ದಳು? ಸೀತಾ ಎಲ್ಲಿದ್ದಳು? ಅಶೋಕ ವಾಟಿಕದಾಗಿದ್ದಳು. ರಾವಣನ ಕಬ್ಜದಾಗಿದ್ದಳು. ರಾವಣನ ಕಬ್ಜದಾಗಿದ್ದಾಗ ಶಿವಮಹಾಪುರಾಣದಾಗ ಬರ್ತದ, ಶಿವನಿಗೆ ನೆನೆಸಬೇಕು, ಶಿವನ ಸ್ವರೂಪ ತಾಳಬೇಕು ಅಂತ ಬರ್ತದೆ. ಅವೆಲ್ಲ ರಾಕ್ಷಸರು ಇರ್ತಾರ ಸುತ್ತಮುತ್ತ. ಶಿವಪುರಾಣದ ವಾಕ್ಯ ಓದಿದಾಗ ಸೀತಾ ಯಾರಿಗೆ ನೆನೆಸ್ತಾ ಇದ್ರು? ರಾಮನಿಗೆ. ರಾಮ ಯಾರಿಗೆ ನೆನೆಸ್ತಿದ್ರು? ಸೀತಾಗೆ ನೆನೆಸ್ತಿದ್ರು. ಮತ್ತ ನೀ ರಾಮ ಆದಿ ಅಂದ್ರೆ ಹ್ಯಾಂಗ್ ಮಾಡಬೇಕು ಅಂತ ಪ್ರಶ್ನೆ ಹಾಕೋದು ಅಂತ. ಇಲ್ಲಿನ ರಾಮ ಆದ ಅಂದ್ರೆ ಅಲ್ಲಿ ಸೀತಾ ಆತನ ಆಟೋಮೆಟಿಕ್ ಅಂತ. ಹಂಗ ಒಬ್ಬರಿಗೊಬ್ರು ನೆನೆಸಬಾರದು ಅಂತ ಅಲ್ಲ. ಆದ್ರೆ ಈ ಜಗತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಶಿವಪ್ರಭು ಅಣ್ಣ ಬಸವಣ್ಣ ಏನ್ ಹೇಳ್ತಾ ಇದ್ದಾನೆ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನೆಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ನೀ ನೀರಗರೆ ಬಿಡಿಸು, ಹಾಲಿಂದಗರೆ ಬಿಡಿಸು, ಬೆಂಕಿಗರೆ ಹಾಕು, ನೀರಿಂದಗರೆ ಹಾಕು, ಅದು ನಿನಗೆ ಬಿಟ್ಟಿದ್ದು ಮಾತ್ರ. ಪರಂತು ನಾನು ಮಾತ್ರ ನಿನಗೆ ನೆನೆಸ್ತಕ್ಕಂಥವ ಅನ್ನತಕ್ಕಂಥ ಅಣ್ಣ ಬಸವನ ಹೇಳಿದ್ದಾನೆ. ಅದೇ ರೀತಿಯಾಗಿ ಇವತ್ತು ಬಹಳ ದಿವಸದ ನಂತರ ಕನ್ನಡ ಮಾತಾಡ್ತಕ್ಕಂಥದ್ದು ಪ್ರಸಂಗ ಬಂತು. ಆನ್ಲೈನ್ ಚಾಲೂ ಮಾಡಿ ಬಹಳಷ್ಟು ದಿವಸ ಆಯಿತು. ಆದ್ರೂ ಇವತ್ತು ನಾವು ಕನ್ನಡದಾಗ ಮಾತಾಡಿದ್ದೀವಿ. ಯಾಕೆ ಮಾತಾಡಿದೀವಿ? ನಿಮಗೂ ನೋಡಿ ನಿಮ್ಮಂಗೆ ಮಾತಾಡಬೇಕು ಅನ್ನಿಸ್ತು. ಮರಾಠಿಯವ್ರಿಗೆ ನೋಡಿದ್ರೆ ಮರಾಠಿನೇ ಮಾತಾಡಬೇಕು ಅಂತ ಅನಿಸ್ತದೆ. ತೆಲುಗುದವ್ರಿಗೆ ನೋಡಿದ್ರೆ ತೆಲುಗು ಮಾತಾಡಬೇಕು ಅಂತ ಅನಿಸ್ತದೆ. ಅವ್ರಿಗೆ ಇಂಟ್ರೆಸ್ಟ್ ಬರ್ತದೆ. ನಿಮಗೆ ಏನೂ ತಿಳಿಯವಲ್ಲ ಅಂತ ಅಂದಮೇಲೆ ನಿಮಗೆ ಮಾತಾಡಿ ಉಪಯೋಗ ಏನದು? ಏನು ಉಪಯೋಗ? ಯಾರು ದಡ ದಡ ಇಂಗ್ಲೀಷ್ ಮಾತಾಡಕತ್ತಂತವ್ರು ಏನು ಮಾತಾಡಕತ್ತಾರೋ ಗೊತ್ತಾಗತ್ತ. ಜರ್ಮನ್ದಾಗ ಹುಡುಗಿ ಹೋಗಿ ನಮ್ಮ ತಮ್ಲೂರು ಮಠಕ್ಕೆ. ಜರ್ಮನ್ ಬೆಳ್ಳಗಿದ್ದಕ್ಕೆ ಪೂರ ಜರ್ಮನ್ ಹುಡುಗಿ. ಒಬ್ಬರು ಗುರುಗಳು ಬಂದಿದ್ರು, ಜಗದ್ಗುರುಗಳು.
ಅಖಾಡ ಜಗತ್ತು ಗಣೇಶಾನಂದಗಿರಿ ಮಹಾರಾಜಿ ಅವ್ರು ಬರೋಂಗೆ ಎಲ್ಲ ಶಿಷ್ಯರು ಆಸ್ಟ್ರೇಲಿಯಾ, ಅಮೇರಿಕಾ, ಇವು ಎಲ್ಲ ಕಡೆ ಅವ್ರ ಶಿಷ್ಯರು, 18 ದೇಶದೊಳಗೆ ಶಿಷ್ಯರು. ಅವರು ನಮಗೆ ಭೇಟಿ ಆಗೋ ಸಲುವಾಗಿ ಬಂದಿದ್ರು. ಆವಾಗ ಹುಡುಗಿನ ಜೊತೆಗೆ ಬಂದಿದ್ರು ಜರ್ಮನಿ. 15 ಕರೋಡ್ ರೂಪಾಯಿ ಕೊಟ್ಟಾಳಕ್ಕೆ ಗುರುಗಳಿಗೆ, 15 ಕರೋಡ್ ಒಟ್ಟು ಮತ್ತು ಸೇವೆ ಮಾಡ್ಕೋದು ಸಂಘಟನೆ. ನಮ್ಮ ತಮಿಳದವ್ರು ವಿಚಾರ ಮಾಡಿದ್ರು, ಈಕಿ ಕುದುರೆ ಮೇಲೆ ಕುಂದ್ರಿಸಿ ಮೆರವಣಿಗೆ ಮಾಡಂದ್ರೆ ಬೆಳ್ಳ ಕಾಣಕತ್ತಳು ಕುದುರೆ ಮೇಲೆ ಕುಂದ್ರಿಸಿ. ನಾವು ಪಾಲ್ಕಿದಾಗ ಇದ್ರಾಗ ಕುಂತಿದ್ದೇವೆ, ರಥದಾಗ ಕುಂತಿದ್ದೀವಿ, ಆಕಿ ಕುದುರೆ ಮೇಲೆ ಕುಂತ. ಆಕಿ ಭಾಷಣ ಮಾಡೋಳು ಇಂಗ್ಲೀಷದಾಗ. ನನಗೆ ಭಾಳ ಆನಂದ ಆಗ್ಯದ. ಈ ಹಳ್ಳಿ ಊರದಾಗ ನನಗೆ ಈ ರೀತಿಯಾಗಿ ಮ್ಯಾಲ ಕುಂದ್ರಿಸಿ ನನಗೆ ಮೆರವಣಿಗೆ ಮಾಡಿದ್ರಿ ಹಂಗ ಹಿಂಗ ಅಂತ ತಿಳ್ಕೊಂಡು ಅದಕ್ಕೆ ಭಾಷಣ ಮಾಡಿದ. ಹಂಗ ಯಾರಿಗೆ ನೋಡಿದೀವಿ ಹಂಗ ಆಗಬೇಕು ಅನಿಸ್ತದೆ. ಯಾರ್ದಾರೆ ಗಾಡಿ ನೋಡಿದ ಅಂಥದ್ದು ಗಾಡಿ ಇದ್ರೂ ಚಲೋ ಇತ್ತು ಅನಿಸ್ತದೆ. ಇದು ಮನಸ್ಸು ಹೆಂಗದಪ್ಪ ಅಂತಂದ್ರೆ ಹೊಂದ್ಕೊಂಡು ಬಿಡ್ತದ ಅದ್ರ ಜೊತೆಗೆ. ಹಂಗ ಎಲ್ಲ ಜಗತ್ತಿನ ಜೊತೆಗೆ ಧರೆಯ ಸುಖವ ಭೋಗವೆನಗೆ ಹರಿದು ಹೋಗಲಯ್ಯ ನಿಮ್ಮ ಚರಣ ಕಮಲದಲ್ಲಿ ಮನವು ಮಗ್ನವಾಗಲಿ. ಎಲ್ಲಿಯವರೆಗೆ ಜಗತ್ತಿನ ಸುಖ ನಮ್ಮ ಎದುರಿಗೆ ಇರ್ತದ ಅಲ್ಲಿವರೆಗೆ ದೇವ್ರದ್ದು ಧ್ಯಾನ ನಮ್ಮ ಬರಂಗಿಲ್ಲ. ಸುಖಮೇ ಸ್ಮರಣ ಕರಿತು ದುಃಖ ಕೈಗೂ ಹೋಯಿ. ಸುಖದಾಗ ನಾವು ಸ್ಮರಣ ಮಾಡಂಗಿಲ್ಲ, ಮರೆತು ಹೋಗ್ಬಿಡ್ತೀವಿ. ದುಃಖದಾಗ ಸ್ಮರಣ ಬರ್ತದ, ಅವಾಗ ದೇವರು ಸಿಗಂಗಿಲ್ಲ. ಅದಕ್ಕೆ ಸುಖಮೇ ಸ್ಮರಣ ಕರೆಯಿತು ದುಃಖ ಕೈಗೂ ಹೋಯಿ. ಅದಕ್ಕೆ ಸುಖ ಇರಲಿ ದುಃಖ ಇರಲಿ ನಿರಂತರವಾಗಿ ಆ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಜಗತ್ತಿನ ಸುಖ, ಇಯ ಸುಖ ಮತ್ತು ಪರ ಸುಖ, ಎರಡು ಸುಖಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಅದ. ಅದಕ್ಕಂಥ ಒಂದು ಸೌಭಾಗ್ಯ ಇವತ್ತು ಏನು ಹೆಸರು? ಸಂಜೀವ್ ಕುಮಾರ್ ಪಾಟೀಲ್. ಸಂಜೀವ್ ಕುಮಾರ್ ಪಾಟೀಲ್ ಇವರ ಮನೆಯಲ್ಲಿ ಇವತ್ತಿನ ಸತ್ಸಂಗ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಅನೇಕ ಭಕ್ತಾದಿಗಳನ್ನು ಕೂಡ ಈ ಕಾರ್ಯಕ್ರಮ ಪ್ರತಿನಿತ್ಯ ನೋಡ್ತಾ ಇದ್ದಾರೆ. ಅದಕ್ಕೆ ಈ ಟೈಮಿಗೆ ನಾವು ಎಲ್ಲಿ ಹೋಗಿ ಇರ್ತೀವಿ ಆ ಟೈಮಿಗೆ ಅಲ್ಲಿ ಮಾಡಲೇಬೇಕು ಪ್ರವಚನ. ನಿರಂತರವಾಗಿ ಕಂಟಿನ್ಯೂ ಅರ್ಚನ ಅರ್ಪಣ ಅನುಭವ ತ್ರಿವಿಧ ದಾಸೋಹ. ಅರ್ಚನ ಅಂದ್ರೆ ಪೂಜಾ, ಅರ್ಪಣ ಅಂದ್ರೆ ಪ್ರಸಾದ, ಅನುಭವ ಅಂದ್ರೆ ಮಾತಾಡೋದು. ಇದು ಆದರೆ ತ್ರಿಕಾಲ ದಾಸೋಹ ಅಂತ. ಅದಕ್ಕೆ ನಮ್ಮ ಬೆಲ್ಲದವ್ವ ಆಕೆ ಹೆಂಗೆ ಗೊತ್ತಾಗ್ತದೆ ಈ ಕಡೆ ಏರಿಯಾದಾಗ ವಿದ್ಯಾನಗರದಾಗ ಬಂದಂದ್ರೆ ಹಾಜರಿದ್ದಾಳೆ ಒಂದು. ಅದಕ್ಕೆ ಗುರುಗಳ ಸೇವೆಯಲ್ಲಿ ಬಹಳಷ್ಟು ಕಾಲ ಕಳೆದಿದ್ದಾಳೆ. ಇರಲಿ, ಇದೇ ರೀತಿಯಾಗಿ ನಿರಂತರವಾಗಿರತಕ್ಕಂಥ ಸನ್ನಿಧಾನ ನಾವು ಪಡ್ಕೋತಿರಬೇಕು. ನಮ್ಮ ಸಂಜೀವ್ ಪಾಟೀಲ್ ಪರಿವಾರದಲ್ಲಿ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಭಗವಂತ ಕೊಟ್ಟು ಕಾಪಾಡಲಿ. ಅನನ್ಯನ ಹೆಸರು ನಾವು ಮರ್ಲಿಕ್ಕಾಗಲ್ಲ. ಎಕಡೋಳು ಅನನ್ಯ? ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯ. ಅನನ್ಯಪ್ಪ ಅಂತಂದ್ರೆ ಶಿವನಿಗೆ ಬಿಟ್ಟು ಬೇರೆ ಯಾ ದೇವ್ರದೂ ನಾನು ನೆನೆಯಿಲ್ಲ, ಅದು ಒಂದೇ ಶಿವನೇ ನನಗೆ ಸರ್ವಸ್ವ ಅನ್ನತಕ್ಕಂಥ ಭಾವನೆ ಕೊಡ್ತಕ್ಕಂಥವ್ರು. ಯಾರು ತಮ್ಮ ಇಷ್ಟ ದೇವತೆಯನ್ನ ನನ್ನ ಸರ್ವಸ್ವ ಅಂತ ತಿಳ್ಕೊಳ್ತಾರ ಅವರಿಗೆ ಅನನ್ಯ ಅಂತಾರೆ. ನೀ ಅನನ್ಯ, ನೀ ಶರಣ್ಯ ಹೋದ. ಯಾರಿಗೆ ಶರಣ್ಯ ಹೋಗ್ತಿ ನೀನು? ಗುರುಗಳಿಗೆ ಹೋದ್ಯಾ, ದೇವ್ರಿಗೆ ಹೋದ್ಯ? ಸಹಸ್ರ ಅನ್ಯಾಯ ಜರಿತು ಕರಸಿಲ ಕ್ಷಮ ಕರಿಲ ಗುರುರಾಯ. ಸಹಸ್ರ ಅನ್ಯಾಯ ಜರಿತು ಕರಸಿಲ. ಅನ್ಯ ಕ್ಷೇತ್ರದಲ್ಲಿ ನಾವು ಅನ್ಯಾಯ ಮಾಡಿದೀವಿ ಅಂತ ಅಂದೇವಿ ಅಂದ್ರ ಶಿವಕ್ಷೇತ್ರದಲ್ಲಿ ಅಲ್ಲಿ ಮಾಫ್ ಆಗ್ಬಿಡ್ತದೆ. ಶಿವಕ್ಷೇತ್ರದಲ್ಲಿ ಹೋಗಿ ನಾವು ಅನ್ಯಾಯ ಮಾಡಿದೀವಿ ಅಂತಂದಾಗ ಗುರುವಿನ ಕ್ಷೇತ್ರದೊಳಗೆ ಅಲ್ಲಿ ಕ್ಲಿಯರ್ ಆಗ್ತದೆ. ಗುರುವಿನ ಕ್ಷೇತ್ರದೊಳಗೆ ಹೋಗಿ ನಾವು ಅನ್ಯಾಯ ಮಾಡಿದೀವಿ ಅಂದ್ರೆ ಅಲ್ಲಿ ಮಾಫ್ ಇಲ್ಲ ಅಂತ, ಅನನ್ಯ. ಆಯ್ತಾ? ಅದಕ್ಕೆ ಈ ಅನನ್ಯವಾಗಿರತಕ್ಕಂಥ ಭಕ್ತಿ
ಆ ಶಿವನ ಮೇಲೆ ನಾವು ಮಾಡ್ತಾ ಇರಬೇಕು. ನಂಬಿ ಕರದಡೆಯುವೋ ಎನ್ನನೆ ಶಿವನು ನಂಬರು ನತ್ಸರು ಬರಿದೇ ಕೈಯುವವರು. ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರದಡೆಯುವೋ ಎನ್ನನೆ ಶಿವ. ಅದಕ್ಕೆ ಶ್ರದ್ಧೆಯಿಂದ ಆತನನ್ನು ನಾವು ಕೂಗಿದಾಗ ಮಾತ್ರ ತಾನೇ ಧಾವೇ ತಯಾಚೆ ಸಂಕಟಿ ಓಡಿ ಓಡಿ ಬಂದು ಕಷ್ಟ ನಿವಾರಣೆ ಮಾಡ್ತಾನಂತ. ಅದಕ್ಕೆ ಅಂಥ ಒಂದು ಕಷ್ಟ ಬಂದಾಗೇ ಬರಲಿ ಅಂತಿಲ್ಲ. ಸುಖ ಇರಲಿ ಕಷ್ಟ ಇರಲಿ, ನಿರಂತರವಾಗಿ ನಾವು ಶಿವನನ್ನ ನೆನೆಸ್ತಾ ಅನನ್ಯವಾಗಿ ನೆನೆಸ್ತಾ ಇರಬೇಕು. ಸಾಂಬಜೈ ನಮ ಪಾರ್ವತೇ ಹರ ಹರ ಮಹಾದೇವ.